ಎಕ್ಸಲೆಂಟ್ ಬ್ರೈನ್ಸ್ ಕನ್ನಡ. ಇವತ್ತು ನಾವು ಮಾಡ್ತಿರೋ ಚಾಪ್ಟರ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ವಿಚ್ ಇಸ್ ಪಾರ್ಟ್ 3. ಪಾರ್ಟ್ 2 ಅಲ್ಲಿ ನಾವು ಕೂಲಂಬ್ಸ್ ಲಾ ಬಗ್ಗೆ ತಿಳ್ಕೊಂಡಿದ್ದು. ಇವಾಗ ಪಾರ್ಟ್ 3 ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಏನೇನಿದೆಯೋ ಎಲ್ಲ ತಿಳ್ಕೊಳ್ಳೋಣ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ನೋಟ್ಸ್ ನಾನು ಏನು ಬರೆದಿದ್ದೀನೋ ಆ ನೋಟ್ಸೇ ನಿಮಗೆ ಬೋರ್ಡ್ ಎಕ್ಸಾಮ್ಗೆ ತುಂಬ ಯೂಸ್ ಆಗಬಹುದು. ಓಕೆ, ಲೆಟ್ಸ್ ಸ್ಟಾರ್ಟ್ ನಾವು. ಫಸ್ಟು ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ನಮಗೆ ಕ್ವಶನ್ ಬರುತ್ತೆ. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್? ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು? It is the space around the charge in which another charge experiences a force. ಅಂದರೆ ಒಂದು ಚಾರ್ಜ್ ಇದೆ, ಅದ್ರ ಸುತ್ತ ಸ್ಪೇಸ್ ಇರುತ್ತಲ್ಲ, ಆ ಸ್ಪೇಸನ್ನೇ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತೀವಿ. ಆದರೆ ಒಂದು ಕಂಡೀಷನ್ ಇದೆ, ಆ ಸ್ಪೇಸಲ್ಲಿ ಇನ್ನೊಂದು ಚಾರ್ಜ್ ಏನಾದರೂ ಬಂದರೆ ಅದಕ್ಕೂ ಆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಷ್ಟೆ. ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಆರ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂದರೆ ಏನು? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎ ಪಾಯಿಂಟ್ ಈಸ್ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಪ್ಲೇಸ್ಡ್ ಎಟ್ ಎ ಪಾಯಿಂಟ್. ಇಲ್ಲಿ ನಾವು ಹೇಳಿದ್ವಲ್ಲ, ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಒಂದು ಕಂಡೀಷನ್ ಇದೆ, ಆ ಸ್ಪೇಸಲ್ಲಿ ಇನ್ನೊಂದು ಫೋರ್ಸ್ ಬಂದರೆ ಆ ಫೋರ್ಸಿಗೆ ಆ ಚಾರ್ಜಿಗೆ, ಆ ಸ್ಪೇಸಲ್ಲಿ ಇನ್ನೊಂದು ಚಾರ್ಜ್ ಬಂದರೆ ಆ ಚಾರ್ಜಿಗೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ. ಆ ಥರ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗೋದನ್ನೇ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂತ ಹೇಳ್ತೀವಿ. ಓಕೆ, ಸಮ್ ನೋಟೆಡ್ ಪಾಯಿಂಟ್ಸ್ ಇದೆ, ಏನು ನೋಟ್ ಮಾಡ್ಕೊಬೇಕು ಹಂಗಂದರೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ F/Q0 ಅಂತ ನಾವು ತಗೋತೀವಿ. ಮತ್ತು ಅದು ಯಾವಾಗಲೂ ವೆಕ್ಟರಲ್ಲಿರುತ್ತೆ. ಆ್ಯಂಡ್ SI ಯೂನಿಟು N/C ಆರ್ V/M. ಡೈಮೆನ್ಷನ್ನ ನಾವು ML T ಇನ್ವರ್ಸ್ -3 A ಇನ್ವರ್ಸ್ -1 ಅಂತ ನಾವು ಡೈಮೆನ್ಷನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇಷ್ಟು ಡೆಫಿನೇಷನ್ಸ್ ಆಯಿತು. ಇವಾಗ ಇಂಪಾರ್ಟೆಂಟ್, ಇದನ್ನು 1 ಮಾರ್ಕ್ಸಿಗೆ ಕೇಳ್ಬೋದು. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಮೆನಿ ಟೈಮ್ಸ್ ಈ ಕ್ವಶನ್ ಬಂದಿದೆ. ಡೆಫಿನೇಷನ್ಗೆ 1 ಮಾರ್ಕ್ಸ್ ಇರುತ್ತೆ, ಪ್ರಾಪರ್ಟೀಸ್ಗೆ 2 to 3 ಮಾರ್ಕ್ಸ್ ಇರುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಷ್ಟು ಬರೆದ್ರೆ ಸಾಕು. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕೇಳಿದರೆ, ಇಟ್ ಈಸ್ ಇಮ್ಯಾಜಿನರಿ ಪಾತ್ ಅಲಾಂಗ್ ವಿಚ್ ಯೂನಿಟ್ ಪಾಸಿಟಿವ್ ಚಾರ್ಜಸ್ ಮೂವ್ಸ್ ಆರ್ ಟೆಂಡ್ಸ್ ಟು ಮೂವ್. ಒಂದು ಇಮ್ಯಾಜಿನರಿ ಪಾತ್. ಏನು ಇಮ್ಯಾಜಿನರಿ ಪಾತು? ಯೂನಿಟ್ ಪಾಸಿಟಿವ್ ಚಾರ್ಜಸ್ ಇರುತ್ತಲ್ಲ, ಅದು ಮೂವ್ ಆಗ್ತಾ ಇರುತ್ತೆ, ಆರ್ ಟೆಂಡ್ಸ್ ಟು ಮೂವ್ ಆಗೋ ಥರ ಇರುತ್ತೆ. ಮೂವ್ ಆಗಲ್ಲ, ಬಟ್ ಟೆಂಡ್ಸ್ ಟು ಮೂವ್ ಮೀನ್ಸ್ ಮೂವ್ ಆಗೋ ಥರ ಇರುತ್ತೆ. ಇಮ್ಯಾಜಿನರಿ ಪಾತ್ ಇರುತ್ತೆ, ಅದರಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜಸ್ ಮೂವ್ ಆಗುತ್ತೆ. ಆ ಥರ ಲೈನ್ಸ್ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಎ ಇಮ್ಯಾಜಿನರಿ ಪಾತ್ along which a unit positive charges moves or tends to move. Okay, properties are very important. ಪ್ರಾಪರ್ಟೀಸ್ನ ನಾವಿಲ್ಲಿ ನೋಡೋಣ. ಏನೇನು ಪ್ರಾಪರ್ಟೀಸ್ ಇದೆ ಇಷ್ಟು ಬರಿಬೇಕಾಗುತ್ತೆ. ಮೀನ್ಸ್ 1 ಮಾರ್ಕ್ಸಿಗೆ 2 ಪಾಯಿಂಟ್ಸ್ ಬರೆದ್ರೆ ಸಾಕು. ಡಿಪೆಂಡಿಂಗ್ ಅಪಾನ್ ಎಷ್ಟು ಮಾರ್ಕ್ಸಿಗೆ ಅವ್ರು ಕೇಳಿದರೆ ಅಷ್ಟು ಪಾಯಿಂಟ್ಸ್ನ ಬರೀರಿ. ಇಫ್ ದ ಆಕ್ಸ್ ಫಾರ್ 2 ಮಾರ್ಕ್ಸ್ 4 ಪಾಯಿಂಟ್ಸ್ನ ಬರೀರಿ, 3 ಮಾರ್ಕ್ಸ್ ಇದ್ದರೆ 6 ಪಾಯಿಂಟ್ಸ್ನ ಬರೀರಿ. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಏನೇನು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ನೋಡೋದಾದರೆ, ದ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಎಂಡ್ ಆನ್ ನೆಗೆಟಿವ್ ಚಾರ್ಜ್. ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಪಾಸಿಟಿವ್ ಚಾರ್ಜಿಂದನೇ ಸ್ಟಾರ್ಟ್ ಆಗುತ್ತೆ ಮತ್ತು ನೆಗೆಟಿವ್ ಚಾರ್ಜಿಂದನೇ ಎಂಡ್ ಆಗುತ್ತೆ. ಇಟ್ ನೆವರ್ ಸ್ಟಾರ್ಟ್ ವಿತ್ ನೆಗೆಟಿವ್ ಆರ್ ಎಂಡ್ ವಿತ್ ಪಾಸಿಟಿವ್. ಆ ಥರ ಆಗೋಲ್ಲ. ಯಾವಾಗಲೂ ಪಾಸಿಟಿವಿಂದನೇ ಸ್ಟಾರ್ಟ್ ಆಗುತ್ತೆ, ನೆಗೆಟಿವಿಂದನೇ ಎಂಡ್ ಆಗುತ್ತೆ. 2 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಅಂದರೆ ಜಾಯಿನ್ ಆಗೋದು, ಯಾವತ್ತೂ ಜಾಯಿನ್ ಆಗೋದಿಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್, ಸರ್ಕಲ್ ಶೇಪ್. ಫಾರ್ ಎಕ್ಸಾಂಪಲ್ ಕ್ಲೋಸ್ಡ್ ಲೂಪ್ ಅಂದರೆ ಸರ್ಕಲ್.
ಇಟ್ ವಿಲ್ ಫಾರ್ಮ್ ಕ್ಲೋಸ್ಡ್ ಲೂಪ್. ಆ ಥರ ಕ್ಲೋಸ್ಡ್ ಲೂಪ್ ಯಾವತ್ತೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ ಆಗೋದಕ್ಕೆ ಸಾಧ್ಯ ಇಲ್ಲ. ದೇ ನೆವರ್ ಎಂಟರ್ ಇನ್ಸೈಡ್ ದಿ ಕಂಡಕ್ಟರ್. ಕಂಡಕ್ಟರ್ ಒಳಗಡೆ ಇರಲ್ಲ ಅದು. ಕಂಡಕ್ಟರ್ ಮೀನ್ಸ್ ಯಾವಾಗಲೂ ಏನು ಹೇಳಿದ್ದೀವಿ, ಇಮ್ಯಾಜಿನರಿ ಪಾತ್ ಅಂದರೆ ಆಚೆಗಡೆ ಇರುತ್ತೆ. ಇಟ್ ವಿಲ್ ನೆವರ್ ಎಂಟರ್ ಇನ್ಸೈಡ್ ದಿ ಕಂಡಕ್ಟರ್ ಅಂತ. ನೆಕ್ಸ್ಟ್ ಪಾಯಿಂಟು, ದೇ ಆರ್ ನಾರ್ಮಲ್ ಟು ದಿ ಸರ್ಫೇಸ್ ಆಫ್ ಚಾರ್ಜ್ಡ್ ಕಂಡಕ್ಟರ್. ಚಾರ್ಜ್ಡ್ ಕಂಡಕ್ಟರ್ ಇದ್ದರೆ ಅದು ನಾರ್ಮಲ್ ಸರ್ಫೇಸಲ್ಲಿ ಪ್ಲೇಸ್ ಆಗಿರುತ್ತೆ, ವಿಚ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. The tangent drawn to electric field line at any point gives the direction of electric field at a point. Electric field lines ಏನಾದರೂ ಟ್ಯಾಂಜೆಂಟ್ನ ಡ್ರಾ ಮಾಡ್ಕೊಂಡಿದ್ದೀವಿ ಅಂದ್ಕೊಳ್ಳಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮೇಲೆ, ಏನು ತೋರಿಸುತ್ತೆ? ಇಟ್ ಗಿವ್ಸ್ ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನಾವೇನಾದರೂ ಟ್ಯಾಂಜೆಂಟ್ನ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮೇಲೆ ಡ್ರಾ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ದು ಡೈರೆಕ್ಷನ್ ಅದು ನಮಗೆ ಕೊಡುತ್ತೆ, ವಿಚ್ ಗಿವ್ಸ್ ಎಲೆಕ್ಟ್ರಿಕ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಪಾಯಿಂಟ್, ದಿ ಫೀಲ್ಡ್ ಈಸ್ ಸ್ಟ್ರಾಂಗ್ ವೆನ್ ದಿ ಲೈನ್ಸ್ ಆರ್ ಕ್ಲೋಸ್ ಟುಗೆದರ್ ಆ್ಯಂಡ್ ಇಟ್ ಈಸ್ ವೀಕ್ ವೆನ್ ದಿ ಫೀಲ್ಡ್ ಮೂವ್ ಅಪಾರ್ಟ್ ಫ್ರಮ್ ಈಚ್ ಅದರ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವಾಗ ಸ್ಟ್ರಾಂಗ್ ಇರುತ್ತೆ ಹಂಗಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಮೀನ್ಸ್ ಹೆಂಗನಂದರೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಜೊತೆಗಿದ್ದರೆ ಇಟ್ ವಿಲ್ ಬಿ ಸ್ಟ್ರಾಂಗ್ ಆಗಿರುತ್ತೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮೂವ್ ಅಪಾರ್ಟ್ ಅಂದರೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಒಂದು ಕಡೆ, ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಒಂದು ಕಡೆ, ಈ ಥರ ಇದ್ದರೆ ಇಟ್ ವಿಲ್ ಬಿ ವೀಕ್ ಅಂತ. ಸೊ ವೆನ್ ದೇರ್ ಆರ್ ಮೋರ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ವಿಲ್ ಬಿ ಮೋರ್ ಸ್ಟ್ರಾಂಗ್. ಇಟ್ ಈಸ್ ವೆನ್ ದೇರ್ ಈಸ್ ಲೆಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇರ್ ವಿಲ್ ಬಿ ಲೆಸ್, ದೇ ಆರ್ ವೆರಿ ವೀಕ್ ಅಂತ ಅಷ್ಟೆ. ಇಫ್ ದೇ ಆರ್ ಮೂವ್ ಅಪಾರ್ಟ್, ದೂರ ದೂರ ಇದ್ದರೆ ಇಟ್ ವಿಲ್ ಬಿ ವೀಕ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ದು ಪ್ರಾಪರ್ಟೀಸ್ ನೋಡ್ದು. ಬಟ್ ದೇರ್ ಈಸ್ ಅನದರ್ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಮೋಸ್ಟ್ ಆಫ್ ದಿ ಟೈಮ್ ಕೇಳಿದ್ದಾರೆ. ಈವನ್ ಅವರು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ದು ಡೆಫಿನೇಷನ್, ಪ್ರಾಪರ್ಟೀಸ್ ಇದ್ರ ಜೊತೆನೂ ಕೇಳ್ಬೋದು. ಇನ್ನೊಂದು ಕ್ವಶನ್ ಯಾವುದಂದರೆ ಸ್ಕೆಚ್. ವಿಚ್ ಸ್ಕೆಚ್? ಇದೇ ಸ್ಕೆಚ್. ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕ್ವಶನು. ಅವರು ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತಲೇ ಕೇಳ್ಬೋದು, ಅಥವಾ ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಪಾಸಿಟಿವ್ ಚಾರ್ಜ್, ಆಫ್ ನೆಗೆಟಿವ್ ಚಾರ್ಜ್, ಫಾರ್ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜ್, ಫಾರ್ ಟೂ ಪಾಸಿಟಿವ್ ಚಾರ್ಜ್, ಏನು ಬೇಕಾದರೂ ಕೇಳ್ಬೋದು. ವಿ ಶುಡ್ ನೋಟ್ ಇಟ್. ಯಾವುದಾದ್ರೂ ಒನ್ ಡಯಾಗ್ರಾಮ್ ಕೇಳಿದ್ರೆ 1 ಮಾರ್ಕ್ಸಿಗೆ ಕೊಡ್ಬೋದು, ಅಥವಾ 2 ಮಾರ್ಕ್ಸಿಗೆ ಕೂಡ ಈ ಕ್ವಶನ್ನ ಅವ್ರು ಕೊಡ್ಬೋದು. ಸೊ ಪ್ಲೀಸ್ ಲುಕ್ ಇಟ್. ಪಾಸಿಟಿವ್ ಚಾರ್ಜ್ ಹೇಗಿರುತ್ತೆ? ಸಿಯರ್ ಪಾಸಿಟಿವ್ ಚಾರ್ಜಲ್ಲಿ ಒಂದು ಸರ್ಕಲ್ ಒಳಗಡೆ ಪ್ಲಸ್ ಕ್ಯೂ ಮೀನ್ಸ್ ಇಟ್ ಈಸ್ ಪಾಸಿಟಿವ್ ಚಾರ್ಜ್. ಇದೇನು ಮಾಡ್ತಿದೆ, ಆರೋ ಮಾರ್ಕ್ ಆಚೆಗಡೆ ತೋರಿಸ್ತಾ ಇದೆ. ಪಾಸಿಟಿವ್ ಚಾರ್ಜ್ಗೆ ಯಾವಾಗಲೂ ಆರೋ ಮಾರ್ಕ್ ಆಚೆಗಡೆ ತೋರಿಸ್ಬೇಕು, ಯಾಕಂದರೆ ಇಟ್ ವಿಲ್ ಬಿ ಸಿ. ಬಟ್ ನೆಗೆಟಿವ್ ಚಾರ್ಜ್ಗೆ ಆರೋ ಮಾರ್ಕ್ ಟುವರ್ಡ್ಸ್ ದಿ ಪಾಯಿಂಟ್ ಬರ್ತಾ ಇದೆ ಫಾರ್ ನೆಗೆಟಿವ್ ಚಾರ್ಜ್. ಅದು ನೆಗೆಟಿವ್ ಕ್ಯೂ ಅಂತ ಮೆನ್ಷನ್ ಮಾಡಬೇಕು. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ಫಾರ್ ಪಾಸಿಟಿವ್ ಚಾರ್ಜ್ ಆರೋ ಮಾರ್ಕ್ ಏನಾಗ್ತಿರುತ್ತೆ, ಆಚೆಗಡೆ ಹೋಗ್ತಿರುತ್ತೆ. ಫಾರ್ ನೆಗೆಟಿವ್ ಚಾರ್ಜ್ ಒಳಗಡೆ ಬರ್ತಾ ಇರುತ್ತೆ. ಆ ಥರ ನಾವು ಡ್ರಾ ಮಾಡಬೇಕು. ಫಾರ್ ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ಗೆ ಈ ಥರ ಇರುತ್ತೆ. ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂದರೆ ನಾವು ಪ್ಲಸ್ನ ತೊಗೋಬೇಕು ಮತ್ತು ಮೈನಸ್ನ ತೊಗೋಬೇಕು, ಮತ್ತು ಈ ಥರ ಆರೋ ಮಾರ್ಕ್ಸ್ನ ನಾವು ಡಿಫೈನ್ ಮಾಡಬೇಕು. ಇಲ್ಲೂ 2 ಆರೋ ಮಾರ್ಕ್ ಹೋಗುತ್ತೆ, ಇಲ್ಲೂ 2 ಆರೋ ಮಾರ್ಕ್ ಹೋಗುತ್ತೆ. ಬಟ್ ಇಲ್ಲಿ ನೋಡಿ, ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಸಿಮಿಲರ್ ಟು ದಿಸ್, ಅದು ಯಾವತ್ತು ಆರೋ ಮಾರ್ಕ್ ಪಾಸಿಟಿವ್ ಕಡೆ ಬರ್ತಿರಲ್ಲ, ಪಾಸಿಟಿವಿಂದ ಅವೇ ಆರೋ ಮಾರ್ಕ್ ತೋರಿಸ್ತಾ ಇದೆ. ಬಟ್ ಇಯರ್ ಟುವರ್ಡ್ಸ್ ದಿ ಪಾಯಿಂಟ್ ತೋರಿಸ್ತಾ ಇದೆ. ಇಟ್ ಈಸ್ ಅವೇ ಫ್ರಮ್ ದಿ ಪಾಯಿಂಟ್ ತೋರಿಸ್ತಾ ಇದೆ ಆರೋ ಮಾರ್ಕ್. ಸಿಮಿಲರ್ ಟು ದಿಸ್ ಬೋತ್ ಫಾರ್ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಆ್ಯಂಡ್ ಇಲ್ಲೆಲ್ಲ ಆರೋ ಮಾರ್ಕ್ಸು ನೆಗೆಟಿವ್ ಕಡೆನೇ ಟರ್ನ್ ಆಗಿರುತ್ತೆ. ಇವಾಗ ಫಾರ್ 2 ಪಾಸಿಟಿವ್ ಚಾರ್ಜಸ್ಗೆ ಸ್ಕೆಚ್ ಹಿಂಗೆ ಬರುತ್ತೆ. 2 ಪಾಸಿಟಿವ್ ಚಾರ್ಜಸ್ ಅಂದರೆ 2 ಕಡೆನೂ ಪಾಸಿಟಿವೇ ಇರುತ್ತೆ. ಬೋತ್ ಇಫ್ ದೇ ಆರ್ ರಿಪಲಿಂಗ್ ಒನ್ ಅನದರ್.
ಟು ಈಕ್ವಲ್ ಚಾರ್ಜಸ್ ದೇ ಆರ್ ರಿಪೆಲಿಂಗ್ ಒನ್ ಅನದರ್. ಅದಕ್ಕೆ ಈ ಥರ ಅವರು ಆರ್ಕ್ಸ್ನ ಮೆನ್ಷನ್ ಮಾಡಿದ್ದಾರೆ. ದಿಸ್ ಈಸ್ ಫಾರ್ ಟು ಪಾಸಿಟಿವ್ ಚಾರ್ಜಸ್ ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. And these are those questions which are very important for your board exam. For more videos, don't forget to subscribe to our channel. Thank you for watching.